ಹಾಯ್ ಹಲೋ ನಮಸ್ತೆ. ಇವತ್ತು 2024 ಸಿವಿಲ್ ಪೊಸಿ ಕ್ವೆಶನ್ ಪೇಪರ್ನ ನೋಡಿಬಿಡೋಣ. ಸ್ವಲ್ಪ ಆದಷ್ಟು ಬಿಡಿಸ್ತೀನಿ, ಒಂದು 50 ಕ್ವೆಶನ್ ಆದರೂ ಟ್ರೈ ಮಾಡೋಣ, ಓಕೆನಾ. ಇದಕ್ಕೆ ಮುಂಚೆ ಕೆಲವರು ಕ್ವೆಶನ್ ಕೇಳ್ತಾ ಇದ್ರಿ. ಸೊ ಹೆಣ್ಮಕ್ಳು 155 150 ಸೆಂಟಿಮೀಟರ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದಾ, ಆ್ಯಂಡ್ ಬಾಯ್ಸ್ 166 165 ಸೆಂಟಿಮೀಟರ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ತೊಂದರೆ ಇಲ್ಲ. ಅದರಲ್ಲಿ ಮೆನ್ಷನ್ ಮಾಡೋದಷ್ಟೇ 168 ಅಂತ ಮೆನ್ಷನ್ ಮಾಡಬೇಕು. ಬಾಯ್ಸ್ ಲೇಡೀಸ್ 157 ಅಂತ ಮೆನ್ಷನ್ ಮಾಡಿ ಹಾಕ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಫಿಸಿಕಲ್ನಲ್ಲಿ ತೊಂದರೆ ಆಗ್ಬೋದು, ಕಡಿಮೆ ಹೈಟ್ ಇದ್ದರೆ ತೊಂದರೆ ಆಗೇ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗಲೇ ಫಿಸಿಕಲ್ ವಿಡಿಯೋ ಮಾಡಿದ್ದೀನಿ, ಮತ್ತು ಯಾರಿಗೆ ಮೆಡಿಕಲ್ ವಿಡಿಯೋ ಬೇಕು ಮೆಡಿಕಲ್ ವಿಡಿಯೋನೂ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇವಾಗ ಕ್ವೆಶನ್ ಪೇಪರ್ನ ಬಿಡಿಸ್ಬಿಡೋಣ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಇವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಕ್ವಿಟ್ ಇಂಡಿಯಾ, ಇದರಲ್ಲಿ ಆಗಲೇ ಒಂದು ಮಾರ್ಕ್ ಆಗಿದೆ. ಸೊ ಕ್ವಿಟ್ ಇಂಡಿಯಾ ಚಳುವಳಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ರಹಸ್ಯ ರೇಡಿಯೋವನ್ನು ನಡೆಸ್ತಿದ್ದರು. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಭಾರತೀಯ ರಾಷ್ಟ್ರೀಯ ಸೇನೆಯ ತುಕಡಿಯನ್ನು ಮುನ್ನಡೆಸ್ತಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರದ ರಚನೆಗೆ ಸಹಾಯ ಮಾಡಿದರು. ಓಕೆ, ಒಂದು ಕ್ವೆಶನ್ ಬರ್ತಾ ಇದೆ ಅಂತಂದರೆ ಅದನ್ನು ಫುಲ್ಲು ಒಂದು ಆಪ್ಷನ್ ಆ್ಯಂಡ್ ಕ್ವೆಶನ್ ಕರೆಕ್ಟಾಗಿ ಓದಬೇಕು. ಎಲ್ಲನೂ ಆಪ್ಷನ್ನ ಓದಬೇಕು, ಓಕೆನಾ. ನೀವು ಅರ್ಧಂಬರ್ಧ ಓದಿದ್ರಂದರೆ ಆಲ್ಮೋಸ್ಟು ತಪ್ಪಾಗೋ ಚಾನ್ಸಸ್ ಇದ್ದಾವೆ. ಈಗಾಗಲೇ ಒಂದು ನಾ ತಪ್ಪು ಮಾಡಿದ್ದೀನಿ, ಇದರಲ್ಲೇ ಇದೆ. ಸತಿ ನಾ ತಪ್ಪು ಮಾಡಿದ್ದು ಹೇಳ್ತೀನಿ ಯಾವುದರಲ್ಲಿ ಅಂತ ತಂದು. ಓಕೆ, ಇದು ಆನ್ಸರ್ ಈಗಾಗಲೇ ನೀವು ನೋಡಿದರೆ. ಅದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಇವರು ಕಾಂಗ್ರೆಸ್ ರಹಸ್ಯ ರೇಡಿಯೋವನ್ನು ನಡೆಸ್ತಿದ್ರು. ಆ ಟೈಮ್ನಲ್ಲಿ ಗಾಂಧೀಜಿಯವ್ರನ್ನ ಬಂಧಿಸಲಾಗಿತ್ತು, ಓಕೆನಾ. ಬಟ್ ಇವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ರೇಡಿಯೋನ ಸ್ಟಾರ್ಟ್ ಮಾಡಿದ್ರಲ್ಲ, ಅದನ್ನು ಏನಪ್ಪ ಅಂತಂತಿದ್ರು ಅಂದರೆ ಕಾಂಗ್ರೆಸ್ ಸೀಕ್ರೆಟ್ ರೇಡಿಯೋ ಅಂತಲೂ ಕರಿತಾಯಿದ್ರು, ಮತ್ತು ಆಜಾದ್ ರೇಡಿಯೋ ಅಂತಲೂ ಕರಿತಾಯಿದ್ರು. ಅದಕ್ಕಾಗಿ ಇವತ್ತಿನವರೆಗೆ ಇವ್ರನ್ನ ಏನಂತಂದರೆ ರೇಡಿಯೋ ಬೆನ್ ಅಂತಂದು ಉಷಾ ಮೆಹ್ತಾ ಅವ್ರನ್ನ ಕರಿತಾರೆ, ಓಕೆನಾ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಇವರು ಕಾಂಗ್ರೆಸ್ ರಹಸ್ಯ ರೇಡಿಯೋವನ್ನು ನಡೆಸ್ತಾಯಿದ್ರು. ಓಕೆ, ಇವರಿಗೆ 1998ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಬರುತ್ತೆ, ಓಕೆನಾ. ಸಾರಿ, ಪದ್ಮವಿಭೂಷಣ ಅಲ್ಲ, ಪದ್ಮಭೂಷಣ 1998ರಲ್ಲಿ ಬರುತ್ತೆ ಇವರಿಗೆ, ಓಕೆನಾ. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದ್ದರು? ಓಕೆನಾ. ವಿನಾಯಕ್ ದಾಮೋದರ್ ಸಾವರ್ಕರ್, ಕೈಲಾಸ್ ನಾಥ್ ಖಡ್ಜು, ಸುಚೇತಾ ಕೃಪಲಾನಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ. ಇವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆ ಸಂದರ್ಭದಲ್ಲಿ INA ಸ್ಥಾಪನೆ ಮಾಡಿದ ಸುಭಾಷ್ ಚಂದ್ರ ಬೋಸ್ ಅವರು ಅದರ ಕೈದಿಗಳನ್ನು ರಕ್ಷಿಸಿದ್ದರು? ಇದು ಆನ್ಸರು ಕೈಲಾಸ್ನಾಥ್ ಖಡ್ಜು ಅಂತಂದು ಕರಿತೀವಿ. ಇವರು 1945-46ರಲ್ಲಿ ಯಾರು INA ಕೈದಿಗಳನ್ನು ಅಂತಂದು ಯಾರು ಬ್ರಿಟಿಷರು ಬಂಧಿಸಿಟ್ಟಿರ್ತಾರೆ ಕೆಂಪುಕೋಟೆಯಲ್ಲಿ. ಸೊ ಆ ವಿಚಾರಣೆಯಲ್ಲಿ ಕೈಲಾಸ್ನಾಥ್ ಖಡ್ಜು ಅವರು ಇವರ ಯಾರು INA ಪರ ವಾದ ಮಾಡಿಸ್ತಾರೆ. ಅವ್ರ ಜೊತೆಗೆ ತೇಜ್ ಬಹದ್ದೂರ್ ಸಪ್ರು ಕೂಡ ಇರ್ತಾರೆ, ಮತ್ತು ಭೂಲ್ಭಾಯ್ ದೇಸಾಯಿ ಮತ್ತು ಜವಾಹರ್ಲಾಲ್ ನೆಹರು ಕೂಡ ಇವರ ಪರವಾಗಿ ವಾದ ಮಂಡಿಸ್ತಾರೆ. ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಥಾಪಿಸಿದರು? ಬಹಿಷ್ಕೃತ ಹಿತಕರ್ಣಿ ಸಭಾ, ಮತ್ತು ಸಂಸ್ಕೃತ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಮತ್ತು ಇವುಗಳಲ್ಲಿ ಎಲ್ಲವೂ ಅಂತಲೇ ಕೇಳಿದ್ದಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಸಂಸ್ಥೆಗಳನ್ನು ಸ್ಥಾಪಿಸಿದರು ಅಂತಂದು ನೀವು ನೋಡಬೇಕು. ಇವುಗಳಲ್ಲಿ ಎಲ್ಲವೂ, ಈ ಎಲ್ಲವುಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಥಾಪಿಸ್ತಾರೆ. 1924ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸ್ಥಾಪಿಸ್ತಾರೆ. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು 1936ರಲ್ಲಿ ಸ್ಥಾಪನೆ ಮಾಡ್ತಾರೆ. ಪರಿಶಿಷ್ಟ ಜಾತಿಗಳ ಒಕ್ಕೂಟವನ್ನು 1942ರಲ್ಲಿ ಸ್ಥಾಪನೆ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್, ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಇದನ್ನು ಈಗಾಗಲೇ ನಿಮಗೆ ಗೊತ್ತಿರ್ತದೆ, ಯಾಕಂದರೆ ನೀವು ಆಗಲೇ ಸಂಗೊಳ್ಳಿ ರಾಯಣ್ಣ ಫಿಲ್ಮ್ನ ಕೂಡ ನೋಡಿದ್ದಾರೆ. ಯಾವುದು? ಸೆಂಟ್ ಜಾನ್ ಥ್ಯಾಕ್ರೆ, ಸ್ಟೀವನ್ಸನ್ ಚಾಪ್ಲಿನ್ ಮತ್ತು ವಾಲ್ಟರ್ ಈಲಿಯಟ್. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೆಂಟ್ ಜಾನ್ ಥ್ಯಾಕ್ರೆ ಇವ್ರನ್ನ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪಡೆಗಳು ಇದನ್ನು ಕೊಲ್ತಾರೆ, ಓಕೆನಾ.
ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ, ಆಲ್ಮೋಸ್ಟ್ ಇವ್ರ ಬಗ್ಗೆ ಒಂದು ಕ್ವಶನ್ ಇದ್ದೇ ಬಿಟ್ಟಿರುತ್ತೆ. ಒಂದು ಯಾರು ಆಲೂರು ವೆಂಕಟರಾಯ್ ಅವರು, ಗಂಗಾಧರರಾವ್ ದೇಶಪಾಂಡೆ, ಇವ್ರ ಬಗ್ಗೆ ಒಂದಾದ್ರೂ ಕ್ವಶನ್ ಆಲ್ಮೋಸ್ಟ್ ಇರ್ತವೆ. ಬಟ್ ಕಂಪಲ್ಸರಿ ಅಂತಲ್ಲ, ಆಲ್ಮೋಸ್ಟ್ ಇಂಥವು ಬಂದಿರ್ತವೆ. ಯಾವ ಸ್ಥಾಪನೆ ಮಾಡಿದ್ರು ಇಂಥವನ್ನ, ಯಾವ ಸಂಸ್ಥೆ ಸ್ಥಾಪನೆ ಮಾಡಿದರು, ಇದ್ರ ಬಗ್ಗೆ ಕ್ವಶನ್ ಇರ್ತವೆ ಕರ್ನಾಟಕದಲ್ಲಿ. ರಂಗನಾಥ್ ದಿವಾಕರು, NS ಹರ್ಡೇಕರ್, ನಿಟ್ಟೂರು ಶ್ರೀನಿವಾಸರಾವ್, ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಕರ್ನಾಟಕದ ಖಾದಿ ಭಗೀರಥ ಅಂತಂದು ಯಾರು ಗಂಗಾಧರರಾವ್ ದೇಶಪಾಂಡೆ ಅವ್ರನ್ನ ಕರಿತೀವಿ. ಹಾಗೆ ಇವ್ರನ್ನ ಕರ್ನಾಟಕದ ಏನಂತ ಕೇಸರಿ ಅಂತಲೂ ಕರಿತೀವಿ. ಓಕೆನಾ. ಅದರಲ್ಲಿ NS ಹರ್ಡೇಕರ್ ಏನಿದ್ದಾರೆ ನೋಡಿ, ಇವರು 1923ರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡ್ತಾರೆ. ಅದು ಕಾಕಿನಾಡಲ್ಲಿ ಸ್ಥಾಪನೆ ಮಾಡ್ಬೇಕಂತಂದು ನಿರ್ಧಾರ ಆಗುತ್ತೆ. 1923ರಲ್ಲಿ ಎಲ್ಲಿ ಸ್ಥಾಪನೆ ಆಗುತ್ತೆ, ಮೇನ್ ಹೆಡ್ ಕ್ವಾರ್ಟರ್ ಅಂತ ತಂದು ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗುತ್ತೆ. ಅದಕ್ಕಿಂತ ಮುಂಚೆ ಕೆಲವರಲ್ಲಿ ಕಾಕಿನಾಡ ಅಂತಲೂ ಕೊಟ್ಟಿದ್ದಾರೆ. ಓಕೆನಾ. ಹಾಗೆ ಇದರ ಮೊದಲ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಅವರು ಕೂಡ ಆಯ್ಕೆಯಾಗಿರ್ತಾರೆ. ಇವರ ಫುಲ್ ಹೆಸರು ಏನಂತಂದರೆ NS ಹರ್ಡೇಕರ್ ಅವ್ರದ್ದು ನಾರಾಯಣ್ ಸುಬ್ಬರಾವ್ ಹರ್ಡೇಕರ್ ಅಂತಂದು ಕರಿತೀವಿ. ಮತ್ತು ನೆಕ್ಸ್ಟು ನಿಟ್ಟೂರು ಶ್ರೀನಿವಾಸರಾವ್, ಇವರು ಏನಿದ್ದಾರೆ ನೋಡಿ, ಗಾಂಧೀಜಿಯವರ ಅನುಯಾಯಿಯಾಗಿದ್ದರು ಇವರು. ಯಾರು? ನಿಟ್ಟೂರು ಶ್ರೀನಿವಾಸರಾವ್. ಇವರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಗಿದ್ದರು. ಇವರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದರು ಮತ್ತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಿದೆ ಕೇಂದ್ರ ಜಾಗೃತ ಆಯುಕ್ತರಾಗಿ ಇವರು ಮೊದಲ ಕೇಂದ್ರ ಜಾಗೃತ ಆಯುಕ್ತರಾಗಿದ್ದರು. ಭಾರತದ ಮೊದಲ ಕೇಂದ್ರ ಜಾಗೃತ ಆಯುಕ್ತರು ಆಗಿದ್ದರು ನಿಟ್ಟೂರು ಶ್ರೀನಿವಾಸ ರಾವ್. ಮತ್ತು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಇವರು ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ರಂಗನಾಥ್ ದಿವಾಕರ್, ಇವರು ಏನಾಗಿದ್ದರಪ್ಪ ಅಂತಂದರೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಇವರು ಧಾರವಾಡ, ಚಿತ್ರದುರ್ಗ, ಹಾವೇರಿ, ಶಿಗ್ಗಾಂವ್. ನೀವು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀರಿ. ಸೊ ಹಾವೇರಿ ಅಂತಂದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಒಳಗೋಗಿ ನೋಡಿದರೆ ಇಲ್ಲಿ ಶಿಗ್ಗಾಂವ್. ಇವರು ಮೂಲತಃ ಹಾವೇರಿ ಜಿಲ್ಲೆ ಶಿಗ್ಗಾಂವಿನಲ್ಲಿ ಜನಿಸ್ತಾರೆ. ಬಟ್ ಮುಂದೆ ವಿವಾಹ ಆದ ನಂತರ ಬಳ್ಳಾರಿಯಲ್ಲಿ ತಮ್ಮ ಮುಂದಿನ ವೈವಾಹಿಕ ಜೀವನವನ್ನು ನಡೆಸ್ತಾರೆ. ಸೊ ಅಲ್ಲಿಂದ ಫೇಮಸ್ ಆಗಿದ್ದ ಕಾರಣ ಇವ್ರನ್ನ ಬಳ್ಳಾರಿ ಸಿದ್ದಮ್ಮ ಅಂತಂದು ಕರೀತಾರೆ. ಓಕೆನಾ. ಇವ್ರು ಏನಿದ್ರು ನೋಡಿ, ಅಸಹಕಾರ ಚಳವಳಿ ಹಾಗೂ ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯಲ್ಲೂ ಕೂಡ ಭಾಗವಹಿಸಿರ್ತಾರೆ. ಇವರು ಶಿವಪುರ ಧ್ವಜ ಸತ್ಯಾಗ್ರಹ ಏನು ನಡೀತು ನೋಡಿ 1938ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಏನು ನಡೀತು ನೋಡಿ, ಅದರಲ್ಲಿ ಹೋರಾಟ ಮಾಡಿ ಜೈಲು ಶಿಕ್ಷೆ ಅನುಭವಿಸಿದ ಮೊದಲ ಮಹಿಳೆ ಅಂತನ ಇವರು ಕರೀತಾರೆ. ಓಕೆನಾ. ಮೆಂಟಲ್ ಅಬಿಲಿಟಿ ಇದ್ದಾವೆ, ಇನ್ನೇನು ಬೇಡ. ಈಚಲು ಮರದ ಚಳವಳಿ 20 ಟ್ರೀ ಮೂಮೆಂಟ್ ಅಂತಂದು ಕರಿತೀವಿ. ಇದರ ಕೇಂದ್ರ ಬಿಂದು ಯಾವುದಂತಂದು ಹೇಳಬೇಕು. ಅಣ್ಣಿಗೇರಿ ಧಾರವಾಡ, ಈಸೂರು ಶಿವಮೊಗ್ಗ, ತುರುವನೂರು ಚಿತ್ರದುರ್ಗ, ಯಡಿಯೂರು ತುಮಕೂರು. ಇದು ನಿಮಗಾಗಲೇ ಗೊತ್ತಾಗಿರುತ್ತೆ. ತುರುವನೂರು ಚಿತ್ರದುರ್ಗ ಇದು ಈಚಲು ಮರದ ಚಳವಳಿ ಅಂತಂದು ಕರಿತೀವಿ. 1942 ಕ್ವಿಟ್ ಇಂಡಿಯಾ ಮೂಮೆಂಟ್ ಏನು ನಡೀತೆ ನೋಡಿ, ಅದರ ವಿರುದ್ಧವಾಗಿ ಈಚಲು ಮರವನ್ನು ಕಡಿತಾರೆ. ಈಚಲು ಮರವನ್ನು ಚಿತ್ರದುರ್ಗದಲ್ಲಿ ತುರುವನೂರು ಅಂಥದ್ದು ಏನಿದೆ ನೋಡಿ, ಬ್ರಿಟಿಷರ ವಿರುದ್ಧ ಈಚಲು ಮರದ ಚಳವಳಿಯನ್ನು ಆರಂಭಿಸ್ತಾರೆ. ಅಂದರೆ ಈಚಲು ಮರವನ್ನು ಕಡಿದು ಬ್ರಿಟಿಷರ ವಿರುದ್ಧ ನಡೆಸ್ತಾರೆ, ಹೋರಾಟ ಮಾಡ್ತಾರೆ. ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಇದೇ ನಾನು ಕ್ವಶನ್ ಹೇಳಿದ್ನಲ್ಲ, ನಾನು ಸ್ವಲ್ಪ ಸರಿ ಓದಲಾರದೆ ಈ ಕ್ವಶನ್ ತಪ್ಪಾಗಿ ಬಂದಿದ್ದೀನಿ. ಸೊ ಯಾಕಪ್ಪ ಅಂತಂದರೆ 1878ರ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ನಾನು ಏನು ಸರಿ ಓದಿನಪ್ಪ ಅಂತಂದರೆ ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ಇದನ್ನ ತಂದವರು ಯಾರು? ಲಾರ್ಡ್ ಲಿಟ್ಟನ್. 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಅಂತಂದು ಕೇಳಿದರು ಅವರು. ಸೊ ನಾನು ಸರಿ ಓದಿಲ್ಲ, ಲಿಟ್ಟನ್ ಆಗಿ ಬಂದಿದ್ದೀನಿ. ಸೊ ಲಾರ್ಡ್ ರಿಪ್ಪನ್. ಇದು ಆಲ್ಮೋಸ್ಟ್ ಈಸಿ ಕ್ವಶನ್ನೇ, ಎಲ್ಲರಿಗೂ ಗೊತ್ತಿರೋ ಕ್ವಶನ್ನೇ. ಸೊ ಸರಿ ಓದಲಾರೆ ಇಂಥ ಕೆಲಸ ಮಾಡಿ ಬಂದಿದ್ದೀನಿ.
ಸೊ ಅದಕ್ಕಾಗಿ ನೀವು ಯಾವುದೇ ಕ್ವಶನ್ ಓದುವಾಗ ಸರಿಯಾಗಿ ಓದಿ. ಮತ್ತು 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಅಂತ ಫುಲ್ಲು ಓದಿಬಿಟ್ರೆ 1878ರಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದು ಯಾರುಗೊಳಿಸ್ತಾರೆ? 1883ರಲ್ಲಿ ಅಲ್ಲ, ಅದು ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದ್ದು 1878 ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಈ ರೀತಿಯೂ ಮೈಂಡ್ ಓಡುತ್ತೆ. ಸೊ 1878ರ ದೇಶೀಯ ಪತ್ರಿಕಾ ಕಾಯ್ದೆ ಅದನ್ನು ರದ್ದುಗೊಳಿಸಿದವರು, ಎಷ್ಟರಲ್ಲಿ ರದ್ದುಗೊಳಿಸಿರಲ್ಲ, ಅದನ್ನು ರದ್ದುಗೊಳಿಸಿದವರು ಯಾರು ಇಷ್ಟೇ ಬಿಟ್ಟು ಓದಬೇಕು. ಅದನ್ನು ಲಾರ್ಡ್ ರಿಪನ್ ಇವರು 1878ರ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸ್ತಾರೆ. ಇದು ಎಲ್ಲರಿಗೂ ಗೊತ್ತಿರೋ ಕ್ವಶನ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಇದನ್ನು ನಿಮ್ಗೆ ಆಗಲೇ ಗೊತ್ತಾಗುತ್ತೆ. ಸುಭಾಷ್ ಚಂದ್ರ ಬೋಸ್, ಮೋತಿಲಾಲ್ ನೆಹರು, ಕೇಶವ್ ಬಲಿರಾಮ್ ಹಡೇಗೇವಾರ್, ಮಹಾತ್ಮ ಗಾಂಧಿ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ನ ಯಾರು ಸ್ಥಾಪನೆ ಮಾಡ್ತಾರೆ? 1939ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರೆ. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಇಂಚು, ಔನ್ಸ್, ಸೆಂಟಿಮೀಟರ್ ಮತ್ತು ಮಾರು ಅಥವಾ ಅಂಗಳ ಅಥವಾ ಯಾರ್ಡ್. ಓಕೆನಾ? ಇಂಗ್ಲೀಷ್ನಲ್ಲಿ ಇಂಚ್, ಔನ್ಸ್, ಸೆಂಟಿಮೀಟರ್, ಯಾರ್ಡ್ ಅಂತ ಇದ್ದಾವೆ. ಈ ಯಾವ ಪದಗಳು ಇತರೆ ಪದಗಳೊಂದಿಗೆ ಸೇರೋದಿಲ್ಲ? ಯಾವ ಒಂದು ಪದ ಇದರ 3 ಪದ ಸೇಮ್ ಇರ್ತವೆ, ಒಂದು ಪದ ಸೇಮ್ ಅಲ್ಲ ಅಂತಂದು ಹೇಳಿದ್ದಾರೆ ಇದರಲ್ಲಿ. ಇಂಚು ಇದು ಕೂಡ ಅಂದರೆ ಉದ್ದ ಅಥವಾ ದೂರವನ್ನು ಅಳತೆ ಮಾಡುತ್ತೆ. ಸೆಂಟಿಮೀಟರ್ ಇದು ಕೂಡ ಉದ್ದ ಅಥವಾ ದೂರವನ್ನು ಅಳತೆ ಮಾಡುತ್ತೆ. ಯಾರ್ಡು ಕೂಡ ದೂರವನ್ನು ಅಳತೆ ಮಾಡುತ್ತೆ. ಔನ್ಸ್ ಇದೇನು ಹೇಳಿದೆ ನೋಡಿ, ತೂಕ ಮತ್ತು ದ್ರವದ ಪ್ರಮಾಣ ಅಂತಂತಲೂ ಕರಿತೀವಿ. ದ್ರವದ ಪ್ರಮಾಣ ಅಳೆಯಲು ಇದನ್ನ ಬಳಕೆ ಮಾಡ್ತೀವಿ. ಇದೆಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ ಇದೆ, ಇಂಥವನ್ನೆಲ್ಲ ಬಿಡಿಸ್ಬೇಕು ನೀವು. ಸೊ ಇನ್ನೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಮಾತ್ರ ಬಿಟ್ಟು ಬರಬಾರ್ದು. ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ಈಗ ಮೆಂಟಲ್ ಎಬಿಲಿಟಿ ಕ್ವಶನ್ ಇಲ್ಲಿದೆ ನೋಡಿ ಒಂದು ಕ್ವಶನ್. ಅರ್ಥಶಾಸ್ತ್ರದಲ್ಲಿ GDP ಅಂದರೆ ಜನರಲ್ ಡೆವಲಪ್ಮೆಂಟ್. ಇಂಥವನ್ನೆಲ್ಲ ನೀವು ಕನ್ನಡದಲ್ಲಿ ಓದೋಕ್ಕಿಂತ ಇಂಗ್ಲೀಷ್ನಲ್ಲಿ ಓದಿಬಿಡೋಕೆ. GDP ಮೀನ್ಸ್ ಜನರಲ್ ಡೆವಲಪ್ಮೆಂಟ್ ಪ್ಲ್ಯಾನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ಡೆಡಿಕೇಶನ್ ಪ್ರೋಗ್ರಾಮ್, ಜನರಲ್ ಡೊಮೆಸ್ಟಿಕ್ ಪೇಮೆಂಟ್. ಈಗಾಗಲೇ ಗೊತ್ತಾಗುತ್ತೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸೆಕೆಂಡ್ ಇದೇನು ನೋಡಿ, ಇದು ಕರೆಕ್ಟ್. ಎಷ್ಟು ಮಹಾರತ್ನಗಳು PSUಗಳಿವೆ? ಪ್ರಸ್ತುತ ಎಷ್ಟಿದ್ದಾವೆ ಅಂತಂದು ನೋಡ್ಕೊಂಡು ಹೋಗ್ಬೇಕು ನೀವು. ಹೇಳ್ತೀನಿ. 9, 15, 13, 19. ಇದು ಏನಿದೆ ನೋಡಿ, 2024ರಲ್ಲಿ 13 ಇದ್ದವು. ಓಕೆನಾ? 13 ಮಹಾರತ್ನಗಳಿದ್ದವು. ಪ್ರಸ್ತುತ ಎಷ್ಟಿದಾವೆ ಅಂತಂದರೆ 14 ಇದ್ದಾವೆ. 14 ಮಹಾರತ್ನಗಳಿದ್ದಾವೆ. ಇವುಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗಿ. ಓಕೆನಾ? ಕೆಲವೊಂದು ಸ್ವಲ್ಪ ನನಗೆ ನೆನಪಿರೋಷ್ಟು ಹೇಳ್ತೀನಿ. ಮೊದಲನೇದಾಗಿ ಮಹಾರತ್ನಗಳು 14 ಮತ್ತು ಮಹಾರತ್ನಗಳು, ನವರತ್ನಗಳು ಮತ್ತು ಮಿನಿ ರತ್ನಗಳು ಅಂತ ಬರ್ತವೆ. ನವರತ್ನಗಳು ಎಷ್ಟಿದಾವಪ್ಪ ಅಂತಂದರೆ 26 ನವರತ್ನಗಳಿದ್ದಾವೆ ಮತ್ತು ಮಿನಿ ರತ್ನಗಳು 74 ಮಿನಿ ರತ್ನಗಳಿದ್ದಾವೆ. ಓಕೆನಾ? ಈ ಪ್ರಸ್ತುತ 14 ಮಹಾರತ್ನಗಳು. ಮೊದಲು 13 ಇದ್ದವಲ್ಲ, 14 ಯಾವುದು ಅಂತಂದರೆ HAL. ಓಕೆನಾ? HALನ ತಗೋತಾರೆ. ಇದು ಬಂದಿಂದ 14 ಮಹಾರತ್ನಗಳು ಆಗ್ತವೆ. ಇದಕ್ಕೆ ಮಾನದಂಡಗಳು ಕೂಡ ಕೆಲವು ಇದ್ದಾವೆ. ಇವನ್ನೆಲ್ಲ ನೋಡ್ಕೊಂಡು ಹೋಗಿ ಕೇಳಿದ್ರು ಕೇಳಬಹುದು. ಸೊ ಇದರ ವಹಿವಾಟು ಅಂದರೆ ಟ್ರಾನ್ಸಾಕ್ಷನ್ ಎಷ್ಟಿರ್ಬೇಕಪ್ಪ ಅಂತಂದರೆ 25,000 ಮೇಲ್ಪಟ್ಟು ಇರಬೇಕು. ಅಲ್ಲ, 25,000 ಕೋಟಿ ಮೇಲ್ಪಟ್ಟಿರಬೇಕು ಟ್ರಾನ್ಸಾಕ್ಷನ್. ಮತ್ತು ಇದು ಯಾವುದು ನವರತ್ನ ಸ್ಥಾನ ಪಡೆದಿರಬೇಕು. ಮೊದಲು ನವರತ್ನ ಸ್ಥಾನ ಪಡೆದಿರಬೇಕು. ಆಮೇಲೆ 25,000 ಪ್ಲಸ್ ಟ್ರಾನ್ಸಾಕ್ಷನ್ ಇರಬೇಕು. ಮತ್ತು ಅದು ಲಾಭ ಅಂತಲೂ ಇರ್ತದೆ. ಮತ್ತು ಸರ್ಕಾರದ ಅನುಮತಿ ಇಲ್ಲದೆ 15,000 ಕೋಟಿಯನ್ನು ಹೂಡಿಕೆ ಮಾಡಬಹುದು ಅಂತ ತಂದು ಓದಿರೋದು. ಸೊ ಇದನ್ನು ನೋಡ್ಕೊಂಬಿಡಿ. ಮಹಾರತ್ನಗಳು 14, ಮಿನಿ ರತ್ನಗಳು 74, ನವರತ್ನಗಳು 26. ಓಕೆನಾ? ಇದು ಗೊತ್ತಿರಲಿ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? 2004, 2003, 2005, 2006. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂತು? 2005. ರೈಟ್ ಟು ಇನ್ಫಾರ್ಮೇಷನ್. ಈಗ ಇನ್ನೊಂದು ಕ್ವಶನ್, ರೈಟ್ ಟು ಎಜುಕೇಷನ್. ಓಕೆನಾ? ರೈಟ್ ಟು ಎಜುಕೇಷನ್ ಇದು ಯಾವಾಗ ಬಂತಂತಂದು ನೀವು ಹೇಳ್ಬೇಕು.
ರೈಟ್ ಟು ಎಜುಕೇಷನ್ ಯಾವಾಗ ಬಂತಂದ್ರೆ ಕಮೆಂಟ್ ಮಾಡಿ. ನೋಡಿ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಡಿ ಎಸ್ ಎಲ್ ಆರ್ ಅಂದರೆ ಏನು? ಇದು ನೋಡಿ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಮಾಡೋಕ್ಕಾಗಲ್ಲ ಅಂಥ ಕ್ವಶನ್ ಬರ್ತವೆ. ಈಗ ಏನಪ್ಪ ನಾವು ಪೊಲೀಸ್ಗೆ ಎಕ್ಸಾಮ್ಗೆ ಓದ್ತಿದ್ದೀವಿ, ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಯಾವುದಕ್ಕೆ ಯೂಸ್ ಅಂತಂದು ಹೇಳ್ಬೋದು. ಯೂಸ್ ಇರ್ತವೆ, ಇದರಲ್ಲೂ ಕೂಡ ಯೂಸ್ ಇರ್ತವೆ. ಸೊ ಅದಕ್ಕಾಗಿ ಕ್ವಶನ್ ಬಂದೇ ಬರ್ತವೆ. ಡಿ ಎಸ್ ಎಲ್ ಆರ್ ಇಂಥವನ್ನ ಕನ್ನಡದಲ್ಲಿ ಓದೋಕ್ಕೆ ಇಂಗ್ಲೀಷ್ನಲ್ಲಿ ಓದಿ. ಡ್ಯೂರಬಲ್ ಸಿಂಗಲ್ ಲೆನ್ಸ್ ರಿಸೋರ್ಸು, ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್, ಡಿಜಿಟಲ್ ಶಾರ್ಟ್ ಲೆನ್ಸ್ ರಿಫ್ಲೆಕ್ಸ್, ಡ್ಯೂರಬಲ್ ಶಾರ್ಟ್ ಲೆನ್ಸ್ ರಿಸೋರ್ಸ್. ಆನ್ಸರ್ ಯಾವುದಪ್ಪ ಅಂತಂದರೆ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ನೀವು ಇದನ್ನೊಂದು ನೋಡ್ಕೊಳೋದಾಗದಲ್ಲದೆ ನೀವೇನು ಮಾಡ್ಬೇಕಂತಂದರೆ ಕ್ಯಾಮ್ರಾ ಮತ್ತು ಕಣ್ಣು ಇವೆರಡನ್ನು ಡಿಫ್ರೆನ್ಸ್ ನೋಡ್ಬೇಕು. ಕ್ಯಾಮ್ರಾದಲ್ಲಿ ಕಣ್ಣಿನಲ್ಲಿ ಪ್ಯೂಪೆಲಿಗೆ ಕ್ಯಾಮ್ರಾದಲ್ಲಿ ಏನಂತಾರೆ ಅಂದರೆ ಆಲ್ಮೋಸ್ಟ್ ಕ್ಯಾಮ್ರಾ ಮತ್ತು ಕಣ್ಣನ್ನ ಸೇಮ್ ಆಗಿ ತಯಾರಿಸಿರ್ತಾರೆ. ಸೊ ಅಂದರೆ ಕಣ್ಣಿನ ಯಾವ ರೀತಿ ಪದರಗಳಿದೆ ನೋಡಿ ಅದೇ ರೀತಿ ಮೈಂಡ್ ಇಟ್ಕೊಂಡು ಕ್ಯಾಮ್ರಾವನ್ನು ತಯಾರಿಸಿದ್ದಾರೆ. ಸೊ ಅದಕ್ಕಾಗಿ ಕ್ಯಾಮ್ರಾದಲ್ಲಿ ಏನಂತಾರೆ, ಕಣ್ಣಿನೊಳಗೆ ಪ್ಯೂಪಲಿಗೆ ಏನಂತಾರೆ, ಮತ್ತು ಕಾರ್ನಿಯಾಗಿ ಏನಂತಾರೆ, ಇದನ್ನು ಒಂದು ಸ್ವಲ್ಪ ನೋಡ್ಕೊಂಡೋಗಿ. ಎಕ್ಸಾಂಪಲ್ ಕ್ವಶನ್ ಆಗಿದ್ದಾವೆ. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಬರೆದವರು ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಇದನ್ನು ಯಾರು ಬರೀತಾರಪ್ಪ ಅಂತಂದರೆ ಇದು ಮೊದಲು ಏನಾಗಿರುತ್ತಪ್ಪ ಅಂತಂದ್ರೆ ಇದು ಕೃತಿಯಾಗಿರುತ್ತೆ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀತಾರೆ. ಅನಿಹಿಲೇಷನ್ ಆಫ್ ಕ್ಯಾಸ್ಟ್ 1936ರಲ್ಲಿ ಬರೆದ ಇದು ಕೃತಿಯಾಗಿದೆ. ಓಕೆನಾ? ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? SEBI, IRDAI, CCI, MCI. ನೀವು ನೋಡ್ಕೊಂಬಿಡಿ, SEBI, IRDAI, CCI, MCI. ಇದರಲ್ಲಿ ಯಾವುದು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಣ ಮಾಡುತ್ತೆ ಅಂತಂದು ಕೇಳಿದರೆ, ಸೊ IRDAI ಅಂತಂದರೆ ಇನ್ಸೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತಂದು ಕರಿತೀವಿ. ಇದಿರೋದೆಲ್ಲಪ್ಪ ಅಂತಂದರೆ ಹೈದರಾಬಾದ್. ಓಕೆನಾ? ಹೈದರಾಬಾದ್ನಲ್ಲಿ ಇದೆ. ಇದು ಪ್ರೆಸೆಂಟ್ ತೆಲಂಗಾಣದ ಹೈದರಾಬಾದ್ನಲ್ಲಿದೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ 1999ರಲ್ಲಿ ಸ್ಥಾಪಿಸ್ತಾರೆ. ಸೊ LIC ಏನಿದೆ ನೋಡಿ ಇದ್ರ ಕೆಳಗೆ ಕೆಲಸ ಮಾಡುತ್ತೆ. ಓಕೆನಾ? ಎಕ್ಸಾಂಪಲ್ ಇಲ್ಲಿ ಏನಾದರೂ LIC ಬಂದಿತ್ತಪ್ಪ ಅಂತಂದ್ರೆ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಅಂತ ತಂದು ಬಂದು ಇಲ್ಲಿ CCI, MCI ಹಿಂಗೆ ಕೊಟ್ಟಿತ್ತಪ್ಪ ಅಂದರೆ ಕೆಲವೊಬ್ರು LIC ಕೊಟ್ಟಿದ್ರೆ LIC ಹಾಕಿಬಿಡ್ತಿದ್ರಿ. ಸೊ ಅಲ್ಲ, ಅದು LIC ಇರೋದು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಎಲ್ಲಿರೋದಪ್ಪ ಅಂತಂದರೆ ಮುಂಬೈನಲ್ಲಿದೆ. ಸೊ ಅದು ನಿಯಂತ್ರಣ ಮಾಡಲ್ಲ. IRDAI ಕೆಳಗನೆ LIC ಬರುತ್ತೆ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ ಇದು ಅವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಇದನ್ನು ಬಿಟ್ಟುಬಿಡಿ. ಈ ಪರೀಕ್ಷೆ ಕನಿಷ್ಠ ಅರ್ಹತೆಗಳಲ್ಲಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ. ರಿನ್ನೆ ಪರೀಕ್ಷೆ ಇಲ್ಲಿದೆ ನೋಡಿ. ಇದು ದೃಷ್ಟಿ, ಮಾತು, ಶ್ರವಣ ಮತ್ತು ಮೂಳೆ ವಿರೂಪ. ಯಾವ ಪರೀಕ್ಷೆಗೆ ರಿನ್ನೆ ಪರೀಕ್ಷೆ ಅಂತಂದು ಕರಿತೀವಿ ಅಂತಂದು ಕೇಳಿದರೆ, ಸೊ ಶ್ರವಣ ಹಿಯರಿಂಗ್ ಅಂದರೆ ಕಿವಿ ಟೆಸ್ಟ್ ಮಾಡ್ತಾರಲ್ಲ ಅದಕ್ಕೆ ರಿನ್ನೆ ಪರೀಕ್ಷೆ ಅಂತಂದು ಕರಿತೀವಿ. ಇಂಥವೆಲ್ಲ ನೋಡ್ಕೊಂಡು ಹೋಗ್ಬೇಕು. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಇದುವರೆಗೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಮಾಡಿಲ್ಲ? ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇದರಲ್ಲಿ ಯಾವುದೋ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಮಾಡಿಲ್ಲ ಅಂದರೆ PM ಆಗಿ ಯಾವ ದೇಶದಲ್ಲಿ ಇದುವರೆಗೂ ಮಹಿಳೆ ಆಗಿಲ್ಲ PM ಆಗಿ? ಭಾರತದಲ್ಲಿ ನಿಮಗೆ ಈಗಾಗಲೇ ಗೊತ್ತಿದ್ದಾರೆ, ಇಂದಿರಾ ಗಾಂಧಿಯವರು ಆಗಿದ್ದಾರೆ. ಮತ್ತು ಪಾಕ್ನಲ್ಲಿ ಬೆನಜೀರ್ ಭುಟ್ಟೋ ಅಂತಂದು ಇದ್ದಾರೆ, ಅವರು ಆಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಿಮಗೆ ಇತ್ತೀಚೆಗೆ ಗೊತ್ತಿರೋ ಪ್ರಕಾರ ಶೇಖ್ ಹಸೀನಾ ಅವರು ಆಗಿದ್ದರು. ಆಕಿನ ಮುಂಚೆ ಖಲೀದಾ ಜಿಯಾ ಎಂಬವರು ಆಗಿದ್ದರು. USA ಯಾರೂ ಆಗಿಲ್ಲ. ಇದಕ್ಕೆ ಆನ್ಸರ್ ಯಾವುದು ಹೇಳಿ? ಯುನೈಟೆಡ್ ಸ್ಟೇಟ್ಸ್. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಓಕೆನಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ ಸ್ವಾತಂತ್ರ್ಯ. ಈ ಎಲ್ಲ ಸ್ವಾತಂತ್ರ್ಯಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಇವುಗಳಲ್ಲಿ ಎಲ್ಲವು.
ಇದು ಅವತ್ತಿನ ಕರೆಂಟ್ ಅಫೇರ್ಸ್ ಬಿಟ್ಟುಬಿಡಿ. ಕೆಳಗಿನಲ್ಲಿ ಯಾವುದೋ ಮೂಲಭೂತ ಹಕ್ಕು, ಓಕೆ. ಕೆಳಗಿನಲ್ಲಿ ಯಾವುದೋ ಮೂಲಭೂತ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇವುಗಳಲ್ಲಿ ಎಲ್ಲವು ನಿಮಗೆ ಆಗಲೇ ಗೊತ್ತಾಗಿರುತ್ತೆ. ಇವುಗಳಲ್ಲಿ ಎಲ್ಲವು ಬದುಕುವ ಹಕ್ಕು ಈಗಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಸಂವಿಧಾನದ 21ನೇ ವಿಧಿಯಲ್ಲಿ ಇದೆ. ಮೂಲಭೂತ ಹಕ್ಕುಗಳಲ್ಲಿ 21ನೇ ವಿಧಿಯಲ್ಲಿ ಮೂಲಭೂತ ಹಕ್ಕು ಇದೆ. ಶಿಕ್ಷಣದ ಅದೇ 21 ಏನಲ್ಲಿ ಇದೆ, ಓಕೆನಾ. 21 ಏನಲ್ಲಿ ಸ್ವಾತಂತ್ರ್ಯದ ಹಕ್ಕು, ಮೊದಲು ಸಮಾನತೆ ಹಕ್ಕು, ಅದಾದ ನಂತರ ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ಇದೆ. ಇವುಗಳಲ್ಲಿ ಎಲ್ಲವು ಕೇಂದ್ರಾಡಳಿತ ಪ್ರದೇಶಗಳು ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ. 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಸೊ ಇದರಲ್ಲಿ ಸ್ವಲ್ಪ ಏನು ನೆನ್ಪಿಟ್ಕಪ್ಪ ಅಂತಂದರೆ, ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು, ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು, ಜನಸಾಂದ್ರತೆ ಹೊಂದಿರುವ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು, ಮತ್ತು ಏನಪ್ಪ ಅಂದರೆ ಯಾವುದಪ್ಪ ಭೂಮಿಯಿಂದ ಸುತ್ತುವರೆದ, ಅಂದರೆ ಸುತ್ತಲೂ ಭೂಮಿಯಿಂದ ಸುತ್ತುವರೆದ ಕೇಂದ್ರಾಡಳಿತ ಪ್ರದೇಶ ಯಾವುದು. ಅಥವಾ ಎಕ್ಸಾಂಪಲ್ ಹೇಳ್ತಾರೆ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಅಥವಾ ಲ್ಯಾಂಡ್ ಲಾಕ್ಡ್ ಯೂನಿಯನ್ ಟೆರಿಟರಿ ಅಂತಲೇ ಕೇಳ್ಬೋದು, ಓಕೆನಾ. ದೆಹಲಿ, ಚಂಡೀಗಢ ಇವೆಲ್ಲ ಲ್ಯಾಂಡ್ ಲಾಕ್ಡ್ ಯೂನಿಯನ್ ಟೆರಿಟರಿ ಆಗುತ್ತವೆ, ಓಕೆನಾ. ಹೇಳಿದಾಗ ಜನಸಂಖ್ಯೆ ಹೆಚ್ಚು, ಜನಸಂಖ್ಯೆ ಕಡಿಮೆ, ಮತ್ತು ಜನಸಾಂದ್ರತೆ ಹೆಚ್ಚು, ಜನಸಾಂದ್ರತೆ ಕಡಿಮೆ, ಹಾಗೂ ವಿಸ್ತೀರ್ಣದಲ್ಲಿ ದೊಡ್ಡದು, ವಿಸ್ತೀರ್ಣದಲ್ಲಿ ಸಣ್ಣದು. ಇವನ್ನ ನೋಡ್ಕೊಂಡು ಹೋಗಿ. ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಲಕ್ಷದ್ವೀಪ ಜನಸಂಖ್ಯೆಯಲ್ಲೂ ಕಡಿಮೆ ಮತ್ತು ಅದರಲ್ಲೂ ಯಾವುದರಲ್ಲಿ ವಿಸ್ತೀರ್ಣದಲ್ಲೂ ಕಡಿಮೆ ಇದೆ, ಓಕೆನಾ. ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣದಲ್ಲಿ ಅಂದರೆ ಲಡಾಖ್, ಜನಸಂಖ್ಯೆಯಲ್ಲಿ ಅಂದರೆ ದೆಹಲಿ. ಭಾರತದ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಕರ್ ವೆಂಕಯ್ಯನಾಯ್ಡು. ಆವತ್ತಿನ ಕರೆಂಟ್ ಅಫೇರ್ಸ್ ಇದು ಕೂಡ. ಸೊ ಆವಾಗ ಜಗದೀಪ್ ಧನ್ಕರ್ ಇದ್ದರು. ಇವತ್ತು ಪ್ರೆಸೆಂಟ್ ಯಾರಪ್ಪ ಇದ್ದಾರಪ್ಪ ಅಂತಂದರೆ CP ರಾಧಾಕೃಷ್ಣನ್ ಅಂತಂದು ಇದ್ದಾರೆ. ಇವರು 12 ಸೆಪ್ಟೆಂಬರ್ 2025 ಇವರಿದ್ದಾರೆ, ಓಕೆನಾ. ನೆಕ್ಸ್ಟ್ ಒಂದು ನಗರದಲ್ಲಿ, ಸೊ ಇದು ಕೂಡ ಏನಪ್ಪ ಮೆಂಟಲ್ ಎಬಿಲಿಟಿ, ಇವನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು. ಮೆಂಟಲ್ ಎಬಿಲಿಟಿ ನೀವೆಲ್ಲವನ್ನು ಮಾಡಲೇಬೇಕು. ಮೆಂಟಲ್ ಎಬಿಲಿಟಿ ಏನಿಲ್ಲ ಅಂದರೆ ಹೇಳ್ಬಿಡ್ತೀನಿ ನೋಡಿ, ಅವಾಗ ಹೇಳ್ಬೇಕಂದ್ರೆ ಮಿಸ್ ಆಯಿತು. ಸೊ ಏನಪ್ಪ ಅಂದರೆ ಮೆಂಟಲ್ ಎಬಿಲಿಟಿ ಒಂದು 18 ಅಥವಾ 15+ ಬಂದು ಅಂತಂದರೆ ನೀವು ಏನಿಲ್ಲ ಅಂತಂದರೂ ಎಕ್ಸಾಂಪಲ್ 15 ಕ್ವಶನ್ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. 15 ಕ್ವಶನ್ ಮೆಂಟಲ್ ಎಬಿಲಿಟಿ ಇದಾವೆ ಅಂತಂದ್ರೆ ನೀವು 12 ಕ್ವಶನ್ ಆದರೆ ಮಿನಿಮಮ್ ಕರೆಕ್ಟ್ ಆಗಲೇಬೇಕು. ನೀವು 12 ಕ್ವಶನ್ ಕರೆಕ್ಟ್ ಮಾಡಿದ್ರೆ ಅಂತಂದರೆ ಒಂದು ಸೇಫ್ ಝೋನಿಗೆ ಹೋಗ್ಬಿಡುತ್ತೆ, ಅದೇ ತೊಗೊಂಡು ಹೋಗ್ಬಿಡುತ್ತೆ ನಿಮ್ಮನ್ನು. ಸೊ ಆ ಕಾರಣಕ್ಕಾಗಿ ಒಂದು 12 ಕ್ವಶನ್ ಆಗಲಿಲ್ಲ ಅಂದರೂ 11+ ಆದರೂ ಮಾಡಿ 11 ಕ್ವಶನ್ ಆದರೂ ರೈಟ್ ಮಾಡಿ, ಓಕೆನಾ. ಅದಕ್ಕಿಂತ ಕೆಳಗೆ ಮಾಡೋಕ್ಕೋಗ್ಬಿಡಿ, ಸ್ವಲ್ಪ ತೊಂದರೆ ಆಗ್ತವೆ. ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಬೆಳಗಾವಿ, ಶಿವಮೊಗ್ಗ, ಹಾಸನ, ಕಲಬುರಗಿ. ಸೊ ಕೆಳಗಿನ ನಗರಗಳಲ್ಲಿ ಯಾವುದು ಹೊಂದಿಲ್ಲ ಅಂದರೆ ಹಾಸನ. ಇದು ಇವಾಗ ಪ್ರೆಸೆಂಟ್ ಇಲ್ಲಿ ನಾವು ಮಾಡ್ತಾ ಇದ್ದಾರೆ, ಓಕೆನಾ. ಹಾಸನದಲ್ಲೂ ನಡೀತಾ ಇದೆ ಕಾರ್ಯ, ಬಟ್ ಪ್ರೆಸೆಂಟ್ ಇಲ್ಲ. ಬೆಳಗಾವಿ, ಶಿವಮೊಗ್ಗ, ಕಲಬುರಗಿ ಇದರಲ್ಲಿ ಇದ್ದಾವೆ. ಶಿವಮೊಗ್ಗದಲ್ಲಿ ಕೂಡ ಮೊನ್ನೆ ಉದ್ಘಾಟನೆ ಮಾಡಿದರು. ಅದಕ್ಕೆ ಏನಪ್ಪ ಹೆಸರಿಟ್ಟಿದ್ರು? ರಾಷ್ಟ್ರಕವಿ ಕುವೆಂಪು ಅಂತಂದು ಹೆಸರಿಟ್ಟಿದ್ದಾರೆ, ಓಕೆನಾ. ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಗಳನ್ನು ಪರಿಗಣಿಸಿ, ಯಾವುದನ್ನು ಆರಿಸಿ. ಬೋನಾಳ ಯಾದಗಿರಿ, ಹೆಗ್ಗೇರಿ ಹಾವೇರಿ, ಅಘನಾಶಿನಿ ಗದಗ, ಗುಡವಿ ಪಕ್ಷಿಧಾಮ ಶಿವಮೊಗ್ಗ. ಇದರಲ್ಲಿ ಸರಿಯಾದದನ್ನು ಆರಿಸಿ ಅಂತಂದು ಕೊಟ್ಟಿದ್ದಾರೆ. ಸೊ ಸರಿಯಾದ ಯಾವುದಂತ ನೀವು ನೋಡ್ಬೋದು. ಸೊ ಇದರಲ್ಲಿ ಸ್ವಲ್ಪ ಕ್ವಶನಲ್ಲಿ ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಅದಕ್ಕಾಗಿ ಇಂಥ ಟೈಮ್ನಲ್ಲಿ ಏನು ನೋಡೋಕು ಕನ್ಫ್ಯೂಸ್ ಆದಾಗ ಇಂಗ್ಲೀಷ್ ಕ್ವಶನ್ ಸ್ವಲ್ಪ ಇಂಗ್ಲೀಷ್ ಕ್ವಶನ್ ಪೇಪರ್ನ ನೋಡಬೇಕು. ಇಲ್ಲಿ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಕನ್ಸಿಡರ್ ದ ವೆಟ್ಲ್ಯಾಂಡ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ಸ್ ಇನ್ ವಿಚ್ ಈಸ್ ಲೊಕೇಟೆಡ್, ಚೂಸ್ ದ ಇನ್ಕರೆಕ್ಟ್ ಒನ್, ಓಕೆನಾ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಬೋನಾಳ ಯಾದಗಿರಿನಲ್ಲಿ ಇದೆ, ಹೆಗ್ಗೇರಿ ಇದು ಕೂಡ ಹಾವೇರಿನಲ್ಲಿ ಇದೆ. ಅಘನಾಶಿನಿ ಏನಿದೆ ನೋಡಿ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಘನಾಶಿನಿ. ಸೊ ಆ ಕಾರಣಕ್ಕಾಗಿ ಇದು ತಪ್ಪು. ಗುಡವಿ ಶಿವಮೊಗ್ಗದಲ್ಲಿ ಇದೆ ಅದು, ಓಕೆನಾ. ಇದು ತಪ್ಪಾಗಿದೆ, ಗದಗ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ನೆಕ್ಸ್ಟ್, ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿ ಇದೆ? ತೈಲ ಸಂಸ್ಕರಣಾಗಾರ ನಿಮಗೆ ಆಗಲೇ ಗೊತ್ತಿರುತ್ತೆ. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ. ಮಂಗಳೂರಿನಲ್ಲಿ ತೈಲ ಸಂಸ್ಕರಣಾಗಾರ ಇದೆ. ಕರ್ನಾಟಕದಲ್ಲಿ ಇರೋದು ಒಂದೇ ಅದು.
ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದಲ್ಲಿ ಅಡಿಯಲ್ಲಿ ಬರುತ್ತಾರೆ? ಇದು ಪ್ರಾಥಮಿಕ, ದ್ವಿತೀಯ, ತೃತೀಯ, ಇವುಗಳಲ್ಲಿ ಯಾವುದು ಅಲ್ಲ? ಆಲ್ಮೋಸ್ಟ್ ಹೇಳ್ತೀನಿ ನೋಡಿ. ಧೋಬಿಗಳು, ಕ್ಷೌರಿಕರು, ಚಮ್ಮಾರರು ಇವರೆಲ್ಲರೂ ತೃತೀಯ ವಲಯದಲ್ಲಿ ಬರ್ತಾರೆ. ತೃತೀಯ ವಲಯ ಅಂತಂದು ಹೇಗೆ ಕಂಡುಹಿಡಿಬೇಕಪ್ಪ ಅಂತಂದರೆ ಅದು ಒಂದು ಸೇವಾ ವಲಯ. ಓಕೆನಾ? ಯಾರು ಸೇವೆ ಮಾಡ್ತಾರೆ ಅದು ತೃತೀಯ ವಲಯ. ದ್ವಿತೀಯ ಅಂತಂತಂದರೆ ಕೈಗಾರಿಕೆಗಳು ಬರ್ತವೆ. ಹೆಂಗಪ್ಪ ಅಂತಂದರೆ ಎಕ್ಸಾಂಪಲ್, ಪ್ರಾಥಮಿಕ ವಲಯದಲ್ಲಿ ಸಿಗುವ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಒಂದು ಏನಪ್ಪ ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಮಾರಾಟ ಮಾಡೋದು. ಇದು ಏನಪ್ಪ ಅಂತಂದರೆ ದ್ವಿತೀಯ ವಲಯದಲ್ಲಿ ಬರುತ್ತೆ. ಕೈಗಾರಿಕೆಗಳು ಇಂಥವೆಲ್ಲ ದ್ವಿತೀಯ ವಲಯ. ಪ್ರಾಥಮಿಕ ವಲಯದಲ್ಲಿ ಗಣಿಗಾರಿಕೆ ಕೂಡ ಪ್ರಾಥಮಿಕ ವಲಯ ಬರುತ್ತೆ. ಓಕೆನಾ? ಗಣಿಗಾರಿಕೆ, ಕೃಷಿ ಉತ್ಪನ್ನಗಳು, ಹಾಲು ಇಂಥವೆಲ್ಲ ಪ್ರಾಥಮಿಕ ವಲಯದಲ್ಲಿ ಬರ್ತವೆ. ತೃತೀಯ ವಲಯದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಇಂಥವೆಲ್ಲ ಬರ್ತವೆ, ಸೇವಾ ವಲಯಗಳು. ಹಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ಆವಾಗಿನ ಕರೆಂಟ್ ಅಫೇರ್ಸ್ ಇದು. ಕೆಳಗಿನಗಳಲ್ಲಿ ಯಾವುದು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿ? ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಿಯಸ್, ಮಡಗಾಸ್ಕರ್. ಇವೆಲ್ಲ ಆಲ್ಮೋಸ್ಟ್ ಸಮೀಪದಲ್ಲೇ ಇದ್ದಾವೆ. ಅದರಲ್ಲಿ ಮಾರಿಷಿಯಸ್ ಮತ್ತು ಮಡಗಾಸ್ಕರ್ ಸ್ವಲ್ಪ ದಕ್ಷಿಣದಲ್ಲಿ ಬರ್ತವೆ. ಮಾಲ್ಡೀವ್ಸ್ ಸ್ವಲ್ಪ ಯಾವುದು ಸಮಭಾಜಕ ವೃತ್ತದಲ್ಲಿ ಸ್ವಲ್ಪ ಮೇಲೆ ಬರುತ್ತೆ, ಜಾಸ್ತಿ ಏನಲ್ಲ. ಯಾವುದು ಅಲ್ಲ, ಶ್ರೀಲಂಕಾ ಸ್ವಲ್ಪ ಮೇಲೆ ಬರುತ್ತೆ. ಮಾಲ್ಡೀವ್ಸ್ ಮೇಲೆ ಯಾವುದು ಸಮಭಾಜಕ ವೃತ್ತ ಹಾದು ಹೋಗಿದೆ. ಸೊ ಇದಕ್ಕೆ ಆನ್ಸರ್ ಮಾಲ್ಡೀವ್ಸ್. ಕೆಳಗಿನ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? PWD ರಾಜ್ಯ, PWD ಸ್ಟೇಟ್, PWD, NHAI ನ್ಯಾಷನಲ್ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಗಡಿ ರಸ್ತೆಗಳ ಸಂಸ್ಥೆ. ಇವುಗಳಲ್ಲಿ ಯಾವುದು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತಂದರೆ ಇವುಗಳಲ್ಲಿ ಯಾವುದಲ್ಲ, ಎಲ್ಲವೂ ಕೂಡ ಭಾಗಿಯಾಗಿದೆ. ರಾಜ್ಯ PWD ಕೂಡ ಕರ್ನಾಟಕ ರಾಜ್ಯದಲ್ಲಿರುವ ಸ್ಟೇಟ್ ರಸ್ತೆಗಳನ್ನು ನಿರ್ಮಾಣ ಮಾಡುವಲ್ಲಿ ಇದನ್ನು ಪಾತ್ರ ವಹಿಸುತ್ತೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಕೂಡ ನ್ಯಾಷನಲ್ ಹೈವೇ ಮಾಡುತ್ತೆ. ಗಡಿ ರಸ್ತೆಗಳ ಸಂಸ್ಥೆ ಏನು ಮಾಡುತ್ತೆ? ಭಾರತದ ಗಡಿಯಲ್ಲಿರುವ ರಸ್ತೆಗಳನ್ನು ಇದು ಮಾಡುತ್ತೆ, BRO. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ? ಘಟಪ್ರಭಾ, ಶರಾವತಿ, ಉದ್ಯಾವರ ಮತ್ತು ಹೇಮಾವತಿ. ಇದರಲ್ಲಿ ಕೆಲವೊಬ್ಬರು ಇನ್ನೊಂದು ಸ್ವಲ್ಪ ನೋಡಿರಲ್ಲ. ಹೇಮಾವತಿ ಏನಿದೆ ನೋಡಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗ ಅಲ್ಲ, ವಾಟರ್ವೇ, ನ್ಯಾಷನಲ್ ವಾಟರ್ವೇ, NW ಅಂತಂದು ಕರಿತೀವಿ. ಸೊ ಘಟಪ್ರಭಾ ಏನಿದೆ ನೋಡಿ, ಇದು NW41 ಇದು ಘಟಪ್ರಭಾ. ಶರಾವತಿ ಏನಿದೆ ನೋಡಿ, NW81 ಇದೆ, ಶರಾವತಿ 81. ಉದ್ಯಾವರ ಏನಿದೆ ನೋಡಿ 103. ಓಕೆನಾ? ಉದ್ಯಾವರ ನದಿ 103 ಅಂತಂದು ಕರಿತೀವಿ. ಕೆಳಗಿನಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗನ್ನು ಹೊಂದಿಲ್ಲ? ಓಕೆನಾ? ಇವುಗಳಲ್ಲಿ ಯಾವುದಲ್ಲ ಅಂತ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಚನ್ನಪಟ್ಟಣದ ಆಟಿಕೆ ಮತ್ತು ಬೊಂಬೆಗಳು ಇದು ಕೂಡ ಪಡೆದಿದೆ. ಮೊಣಕಾಲ್ಮೂರು ಸೀರೆಗಳು, ಕರ್ನಾಟಕದ ಕಂಚಿನ ಸಾಮಾನುಗಳು ಇವುಗಳಲ್ಲಿ ಎಲ್ಲವೂ ಕೂಡ GI ಟ್ಯಾಗ್ನ ಹೊಂದಿದ್ದಾವೆ. GI ಟ್ಯಾಗ್ ನೀಡುವ ಸಂಸ್ಥೆಗೆ ಎಲ್ಲಿದೆ ಅಂತ ಕಮೆಂಟ್ ಮಾಡಿರಿ. ಓಕೆನಾ? ಅಥವಾ ಚೆನ್ನೈನಲ್ಲಿದೆ ನೋಡಿ, ಇದು GI ಟ್ಯಾಗನ್ನು ನೀಡುತ್ತೆ. ತಪ್ಪಾಗಿರುವುದನ್ನು ಆರಿಸಿ. R ಪ್ರಜ್ಞಾನಂದ್ ಚದುರಂಗ, ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್, ಮಾನಸ್ ಧಾಮ್ನೆ ಟೆನ್ನಿಸ್, ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್. ಇದರಲ್ಲಿ ಸಾಕ್ಷಿ ಮಲ್ಲಿಕ್ ಅಲ್ಲ, ಸಾಕ್ಷಿ ಮಲ್ಲಿಕ್ ರೆಸ್ಲಿಂಗ್ನಲ್ಲಿದ್ದಾರೆ. ಓಕೆನಾ? ಕುಸ್ತಿ ಮಾಡ್ತಾರೆ ಅವರು. ಮತ್ತು ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ? ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಅಯಾನುಗಳು, ಐನೋಸ್ಪಿಯರ್ ಅಂತಂದು ಅಥವಾ ಥರ್ಮೋಸ್ಪಿಯರ್ ಅಂತಲೂ ಕರಿತೀವಿ ಲಾಸ್ಟ್ನೇದನ್ನು. ಇದರಲ್ಲಿ ವಿಮಾನಗಳು ಯಾವುದರಲ್ಲಿ ಪ್ರಯಾಣಿಸುತ್ತವೆ ಅಂತಂದರೆ ವಾಣಿಜ್ಯ ವಿಮಾನಗಳು ಟ್ರೋಪೋಸ್ಪಿಯರ್ನಲ್ಲಿ ಹಾರ್ತವೆ. ಸೊ ನಾರ್ಮಲ್ ಜೆಟ್ಗಳು ಏನು ಮಾಡ್ತವೆ? ಸ್ಟ್ರಾಟೋಸ್ಪಿಯರ್ನಲ್ಲಿ ಹಾರ್ತವೆ. ಓಕೆನಾ? ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಡ್ಯಾಶ್ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಇದೊಂದು ಲಾಸ್ಟ್ ಕ್ವಶನ್ ನೋಡೋಣ. ಉಲಾರ್ ಸರೋವರ, ವೆಂಬನಾಡು ಸರೋವರ, ಚಿಲ್ಕಾ ಸರೋವರ ಮತ್ತು ನಾಗಾರ್ಜುನ ಸಾಗರ. ಇದರಲ್ಲಿ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ನಿಮಗೆ ಆಗಲೇ ಗೊತ್ತಾಗಿರುತ್ತೆ, ಚಿಲ್ಕಾ ಸರೋವರ. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಉಲಾರ್ ಸರೋವರ. ಎಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಲಾರ್ ಸರೋವರ ಇದೆ. ಓಕೆನಾ?
ಅತಿ ದೊಡ್ಡ ಲವಣಾಂಶ ಹೊಂದಿರುವ ಸರೋವರ ಯಾವುದಂದರೆ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇವತ್ತು 51 ಕ್ವಶನ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ 49 ಕ್ವಶನ್ಗಳನ್ನು ಬಿಡಿಸ್ತೀನಿ. ಸೊ ನಿಮಗೇನಪ್ಪ ಅಂತಂದರೆ ಇದನ್ನು ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ವಿಮಾನಗಳು ಹೇಳಿದ್ನಲ್ಲ, ಇದು ಟ್ರೋಪೋಸ್ಫಿಯರ್ ಸ್ಟ್ರಾಟೋಸ್ಫಿಯರ್. ಬಟ್ ವಾಣಿಜ್ಯ ವಿಮಾನಗಳು ಟ್ರೋಪೋಸ್ಫಿಯರ್ನಲ್ಲೇ ಹಾರ್ತವೆ. ಸ್ಟ್ರಾಟೋಸ್ಫಿಯರ್ ಏನಿದೆ ನೋಡಿ, ಅಲ್ಲಿ ಜೆಟ್ ವಿಮಾನಗಳು ಹಾರ್ತವೆ ಆಗಲೇ ಹೇಳ್ದಂಗೆ. ಬಟ್ ಆಪ್ಷನಲ್ಲಿ ಸ್ಟ್ರಾಟೋಸ್ಫಿಯರ್ ಅಂತಂದು ಆನ್ಸರ್ ಕೊಟ್ಟಿದ್ದಾರೆ. ಸೊ ಸ್ಟ್ರಾಟೋಸ್ಫಿಯರ್ ಆನ್ಸರ್. ಥ್ಯಾಂಕ್ ಯು.